ನಿಮ್ಮಿಬ್ರದು ಬೇರೆ ಬೇರೆ ಕ್ಯಾಸ್ಟ್ ಆಗಿದ್ರೆ ನಿಮ್ಮ ಮನೇಲಿ ಒಪ್ತಿದ್ರಾ? ನಿಮ್ಮ ಮನೆ ಫುಲ್ ಆಪೋಸಿಟ್ ಆಗಿದ್ರೆ ನಿಮ್ಮ ಲವ್ಗೆ ಏನ್ ಮಾಡ್ತಾ ಇದ್ರಿ? ಬೇರೆ ಮದ್ವೆ ಆಗ್ತಾ ಇದ್ರ? ಅರೇಂಜ್ ಮ್ಯಾರೇಜ್ ಆಗ್ತಾ ಇದ್ರ? ಅಕ್ಕ ನಿಮ್ ಕ್ಯಾಸ್ಟ್ ಗೊತ್ತು, ಆದ್ರೆ ನಿಖಿಲ್ ಅವ್ರ ಕ್ಯಾಸ್ಟ್ ಯಾವುದು? ಅಂಡ್ ನಮ್ ತಂದೆನ ಎನಿ ಪ್ಲಾನ್ಸ್ ಫಾರ್ ಹನಿಮೂನ್? ಹೈ, ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2. ಪಾರ್ಟ್ 1 ಎಲ್ಲ ನೋಡಿರ್ತೀರಾ, ತುಂಬಾ ಇಷ್ಟಪಟ್ಟಿದ್ದೀರಾ. ಸೊ ಪಾರ್ಟ್ 2 ಹೀಗೆ ನೋಡ್ತಾ ಇರಿ ಏನೇನೆಲ್ಲ ಹೇಳಿದೀನಿ ಅಂತ. ಚೇಂಜ್ ಯುವರ್ ಹೇರ್ ಸ್ಟೈಲ್ ಅಂತ ಕೇಳ್ತಿದ್ರೆ, ಎಸ್ ಚೇಂಜ್ ಮಾಡಬೇಕು. ಬಿಕಾಸ್ ಇವಾಗ ನಾನು ಕಟ್ ಮಾಡಿಸ್ಲಿಕ್ಕೆ ಆಗಲ್ಲ. ಮದುವೆ ಟೈಮಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಕಟ್ ಮಾಡ್ಸಂಗಿಲ್ಲ, ಬೆಳೆಸ್ಬೇಕು ಕೂದಲುನ ಅಂತ ಹೇಳ್ತಾ ಇದ್ದಾರೆ. ಅದೇನೋ ಜಡೆ ಎಲ್ಲ ಹಾಕ್ಲಿಕ್ಕೆ ಬೇಕಾಗುತ್ತೆ. ಆ್ಯಂಡ್ ಅದು ಲಕ್ಷಣ, ಮದುವೆ ಹೆಣ್ಣಿಗೆ ಕೂದಲ ಇದ್ದರೆ ಲಕ್ಷಣ. ಸೊ ಕಟ್ ಮಾಡಿಸ್ಬೇಡ ಅಂದವ್ರು. ಇಲ್ಲಾಂದರೆ ನಾನು ಎಷ್ಟೊತ್ತಿಗೆ ಆಲ್ರೆಡಿ ಚಾಪ್ ಮಾಡಿಸ್ತಾ ಇದ್ದೆ. ಸೊ ಹಂಗಾಗಿ ನಾನು ಚಾಪ್ ಮಾಡಿಸ್ತಾ ಇಲ್ಲ. ಆ್ಯಂಡ್ ನೀವು ಯಾಕೆ ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಜೊತೆ ರೀಲ್ಸ್ ಮಾಡಲ್ವಾ? ಎಲ್ಲರೂ ಏನು ಇನ್ಫ್ಲೂಯೆನ್ಸರ್ಸ್ ಎಲ್ಲ ಅವ್ರವ್ರ ಜೊತೆ ವಿಡಿಯೋಸ್ ಮಾಡೋಕ್ಕೆ. ಸೊ ಅವರು ಎಲ್ಲ IT ಕಂಪ್ನಿ, ಇಲ್ಲ ಒಬ್ಬರು ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿದ್ದಾಳೆ, ಒಬ್ಳು IT ಕೆಲಸ ಮಾಡ್ತಿದ್ದಾಳೆ, ಇನ್ನೊಬ್ಳು ಓದ್ತಾ ಇದ್ದಾಳೆ, ಇನ್ನೊಬ್ಳದ್ದು ಮದುವೆ ಆಯಿತು. ನನಗೂ ಫ್ರೆಂಡ್ಸ್ ಇದ್ದಾರೆ, ಬಟ್ ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಜಾಸ್ತಿ ಆ್ಯಕ್ಟಿವ್ ಇಲ್ಲ. ಸೊ ಹಾಗಾಗಿ ನಾನು ಯಾರ ಜೊತೆನೂ ಗಿಡಿಯೋಸ್ ಎಲ್ಲ ಮಾಡಲ್ಲ. ನೆಕ್ಸ್ಟು, ನಿಖಿಲ್ ಅವ್ರಿಗೆ ಕೋಪ ಬಂದರೆ ಏನು ಮಾಡ್ತಾರೆ? ಯಾರು? ನಾನಾ? ನಿಖಿಲ್ ಅವರು ಅಂದ್ರೆ ಯಾರು? ನಾನೇ ಸೈಲೆಂಟ್ ಆಗಿದ್ಬಿಡ್ತೇನೆ. ಅಬ್ಬಬ್ಬಾ ತಂದೆ ಎಲ್ಲ ಹೊಡೆದಾಕೋದು, ಹೊಡಿಯೋದು, ಗುದ್ದಿಯೋದು ಆ ಥರ ಮಾಡ್ತಾರೆ ಕೋಪ ಬಂದ್ರೆ. ಅವಾಗ ಜಾಸ್ತಿ ಬಂದ್ರೆ ಫುಲ್ ಎಕ್ಸ್ಟೆಂಟ್ ಲೆವೆಲ್ಗಾದ್ರೆ. ಇವಾಗ ಬೇರೆ ಹೊಡಿಯೋಕ್ಕಾಗಲ್ಲ, ಕೈ ತಗೊಂಡು ಅಷ್ಟೇ. ನೆಕ್ಸ್ಟ್, ಡಿಫ್ರೆಂಟ್ ಬಿಟ್ವೀನ್ ಬಿಫೋರ್ ಆ್ಯಂಡ್ ಆಫ್ಟರ್ ಲವ್, ಹೌ ದ ಲೈಫ್ ವಿಲ್ ಬಿ. ಅಂದರೆ ಈ ಕ್ವೆಶನ್ಗೆ ನನ್ನ ಪ್ರಕಾರ ಏನು ಅರ್ಥ ಮಾಡ್ಕೊಂಡ್ರೆ, ಲವ್ ಮಾಡೋಕ್ಕೂ ಮುಂಚೆ ಯಾವ ಥರ ಲೈಫ್ ಇರುತ್ತೆ, ಲವ್ ಆದಮೇಲೆ ಯಾವ ಥರ ಲೈಫ್ ಇದೆ ಅಂತನಾ. ಸೊ ಲವ್ ಮಾಡೋಕ್ಕೂ ಮುಂಚೆ ನಾವು ನಮ್ಮ ಫ್ಯಾಮಿಲಿ, ನಮ್ಮ ಎಜುಕೇಷನು ಆ ಥರ ಇರ್ತೀವಿ. ಲವ್ ಮಾಡಿದ್ಮೇಲೆ ನಮ್ಮ ಜೊತೆ ಇನ್ನೊಬ್ರು ಎಕ್ಸ್ಟ್ರಾ ಪರ್ಸನ್ ಆ್ಯಡ್ ಆಗ್ತಾರೆ ನಮ್ಮ ಲೈಫ್ ಜರ್ನಿಗೆ. ಅವ್ರದ್ದೊಂದು ಒಂದಷ್ಟು ಕೇರಿಂಗು, ಒಂದಷ್ಟು ಜಗಳ, ಒಂದಷ್ಟು ಪ್ರೀತಿ ಎಲ್ಲ ಇರುತ್ತೆ. ಸೊ ಹಾಗೆ ಡಿಫ್ರೆನ್ಸ್ ಇರುತ್ತೆ ಗೈಸ್, ಮೇಜರ್ ಡಿಫ್ರೆನ್ಸ್ ಇರುತ್ತೆ ನನ್ನ ಪ್ರಕಾರ. ನೆಕ್ಸ್ಟು, ನಿಮ್ಗೆ ಅನ್ಸುತ್ತಾ ನಾವು ಯಾವ ಥರ ನೀವು ಯಾವ ಥರ ಡ್ರೀಮ್ ಬಾಯ್ ಬೇಕು ಅಂತ ಅನ್ಕೊಂಡಿದ್ರಿ, ಅದೇ ಥರ ಸಿಕ್ಕಿದ್ದಾರೆ ಅಂತ? ಡ್ರೀಮ್ ಬಾಯ್ ಸೊ ನನಗೇನಿರಲಿಲ್ಲ ಗೈಸ್, ಹಂಗೆ ಇರ್ಬೇಕು, ಹಿಂಗೆ ಇರ್ಬೇಕು, ಆ ಥರ ಎಲ್ಲ ಏನಿರಲಿಲ್ಲ. ನನ್ನನ್ನು ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿರ್ಬೇಕಂತ ಅಷ್ಟೇ ನಾನು ಸಿಂಪಲ್ಲಾಗಿ ಯೋಚನೆ ಮಾಡ್ತಿದ್ದೆ. ಹಾಗೆ ಸಿಕ್ಕಿದ್ದಾರೆ. ಎಸ್, ಅದೇ ಥರ ನಾನು ಅಂದ್ಕೊಂಡಿದ್ದಷ್ಟು ಇನ್ನೂ ಜಾಸ್ತಿ ಸಿಕ್ಕಿದ್ದಾರೆ. ಆ್ಯಂಡ್ ದ ಫಸ್ಟ್ ಇಂಪ್ರೆಷನ್ ಹ್ಯಾಡ್ ಇನ್ ಈಚ್ ಅದರ್. ನಿಮ್ಗೆ ಏನು ಅನ್ಸಿತ್ತು ನನ್ನ ಫಸ್ಟ್ ನೋಡಿದ ತಕ್ಷಣ? ನಾನೇ ಪ್ರಶ್ನೆ ಕೇಳಿಲ್ಲ, ಏನು ಅಂದ್ಕೊಂಡಿದ್ರಿ? ಇವರು ನ್ಯಾಪ್ಸ್ಕತೀನಿ. ಯಾವ ಫಸ್ಟ್ ಅಲ್ಲಿ ನೋಡಿದ್ದು ಮನೆ ಹತ್ರ ಇಲ್ಲ. ಓಕೆ, ಅದೇ ನಾನು ಅನ್ಕೊಂಡಿದ್ದು ಬೇರೆ ಥರ ಅನ್ಕೊಂಡಿದ್ದೆ. ಏನಪ್ಪ, ಅದೇ ಬ್ಯಾಂಗ್ಳೂರು ಹುಡುಗಿ, ಇನ್ಫ್ಲೂಯೆನ್ಸರು, ಫುಲ್ ಮಾಡ್ರನ್ ಆಗಿರ್ತಾಳೆ, ಈ ಅಡುಗೆ ಗಿಡ್ಗೆಲ್ಲ ಬರಲ್ಲ, ಸ್ವಲ್ಪ ಬೇರೆ ಥರ ಇರ್ತಾಳೆ ಅನ್ಕೊಂಡಿದ್ದೆ, ಪಾಶ್ ಆಗಿರ್ತಾಳೆ ಅಂತ. ಇವಳು ಮನೆಗೆ ಬಂದಿದ್ದೀನಿ ನಾನು ಕಿಚನ್ಗೆ ಓಡೋಗಿ ಅಜ್ಜಿಗೆ ನೀರು ಕಾಯಿಸ್ಕೊಡೋದು, ಅದು ಇದು ಕಸ ಗುಡಿಸೋದು. ಎಲ್ಲಿ ಹೋಗಲ್ಲಪ್ಪ, ಫುಲ್ ಇಂಗ್ಲೀಷಲ್ಲಿ ಮಾತಾಡೋದು, ಫುಲ್ ಮಾಡರ್ನ್ ಆಗು ಇದ್ಲು ಮಾತಲ್ಲೆಲ್ಲ. ಹಾಗೆ ಎಲ್ಲ ಥರ ನೋಡ್ಕೋತಾ ಇದ್ಲು, ಎಲ್ಲ ಸ್ವಲ್ಪ ಓಮ್ಲಿ ಆಗಿ ಡಿಫ್ರೆಂಟ್ ಫೀಲಿಂಗ್. ಓಕೆ, ನೆಕ್ಸ್ಟ್ ನಾನು ಅವ್ರ ಬಗ್ಗೆ ಏನು ಅನ್ಕೊಂಡಿದ್ದೆ, ಅವ್ರು ಕಾಮಿಡಿ ವಿಡಿಯೋ ಮಾಡೋದ್ರಿಂದ ಹೆವಿ ಮಾತಾಡ್ತಾನೆ ಅನ್ಕೊಂಡಿದ್ದೆ. ಹೆವಿ ಮಾತಾಡ್ತಾರೆ ಅಂತಲ್ಲ, ಅಂದ್ರೆ ಅಷ್ಟು ರೆಸ್ಪಾನ್ಸಿಬಲ್ ಇರಲ್ಲ. ಏನೋ ಒಂದು ನಾರ್ಮಲ್ ಆಗಿ ಇರ್ತಾರೆ, ನಾರ್ಮಲ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ತಾರೆ ಅಂತ ನನ್ಗಂತೂ ನಾನು ಒಂದು ಇಮೇಜ್ ಇಟ್ಕೊಂಡಿದ್ದೆ. ಬಟ್ ಆಫ್ಟರ್ ಸೋ ಮೆನಿ ಮಂತ್ಸ್ ಆದ್ಮೇಲೆ ನನಗೆ ತುಂಬಾ ತೂಕದ ವ್ಯಕ್ತಿ ಅಂತ ಗೊತ್ತಾಯ್ತು. 75 kg ಅವಾಗ. ಅಂದ್ರೆ ರೆಸ್ಪಾನ್ಸಿಬಲ್ ತಗೊಂಡು ಒಂದು ಫ್ಯಾಮಿಲಿ ಲೀಡ್ ಮಾಡೋದು ಆ್ಯಂಡ್ ಮೆಚೂರ್ಡ್ ಆಗಿ ಥಿಂಕ್ ಮಾಡೋದು ಅಂದ್ರೆ ಡಿಫ್ರೆಂಟ್ ಅಂತ ಅನ್ನಿಸ್ತು ನನಗೆ. ಫಸ್ಟ್ ಇಂಪ್ರೆಷನ್ನೇ ಬೇರೆ ಇತ್ತು, ಅದಾದ್ಮೇಲೆ ಬೇರೆ ಆಯಿತು. ನೆಕ್ಸ್ಟು, ಮಧುವಕ್ಕ ನಿಮ್ಮ ಅಮ್ಮ ಊರಲ್ಲಿದ್ದಾರಾ ಇಲ್ಲ ನಿಮ್ಮ ಜೊತೆನೇ ಬ್ಯಾಂಗ್ಳೂರಲ್ಲಿ ಇದ್ದಾರಾ ಅಂತ ಕೇಳಿದರೆ, ಯಾಕೆ ಗೊತ್ತಿಲ್ವಾ, ನನ್ನ ವ್ಲಾಗ್ಸ್ ಯಾರು ನೋಡಲ್ವಾ? ನಮ್ಮಮ್ಮ ನಮ್ಮ ಜೊತೆನೇ ಇರೋದು ಆ್ಯಂಡ್ ಇವರಮ್ಮ ಇವ್ರ ಜೊತೆನೇ ಇರೋದು. ನಾನು, ನಮ್ಮಣ್ಣ, ನಮ್ಮಮ್ಮ ಬ್ಯಾಂಗ್ಳೂರಲ್ಲೇ ಇರೋದು. ಬಿಕಾಸ್ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇನೆ. ಆ್ಯಂಡ್ ನಮ್ಮದು ಸ್ವಂತ ಮನೆ ಇದೆ ಬೆಂಗಳೂರಲ್ಲಿ, ನಾವಿರೋದು ಬ್ಯಾಂಗ್ಳೂರೇ ಆ್ಯಂಡ್ ಇವರು ಇರೋದು ಮೈಸೂರೇ. ಒಂದಲ್ಲ 8 ಹೌದಂತೆ. ನೆಕ್ಸ್ಟ್, ವಿಚ್ ಕಲರ್ ಯು ಬೋತ್ ಲೈಕ್? ಇಬ್ರಿಗೂ ಒಂದು ಸಿಮಿಲರ್ ಕಲರ್ ಅಂದರೆ ಬ್ಲ್ಯಾಕ್ ಅಲ್ವಾ? ಇವ್ರಿಗೂ ಬ್ಲ್ಯಾಕ್ ಅಂಡ್ ವೈಟ್ ಇಷ್ಟ, ನನಗೆ ಬ್ಲ್ಯಾಕ್ ಇಷ್ಟ, ವೈಟು ಇಷ್ಟ, ಬಟ್ ಸ್ವಲ್ಪ ಜಾಸ್ತಿ ಬ್ಲ್ಯಾಕ್ ಇಷ್ಟ. ಅಂದ್ರೆ ಎರಡೆಲ್ಲ ಇಷ್ಟ. ಪ್ಯಾಂಟ್ ತಗೋಬೇಕಂದ್ರೆ ಬ್ಲ್ಯಾಕ್ ಪ್ಯಾಂಟ್ ಇಷ್ಟ, ಇವತ್ತು ಕಾರ್ ತಗೋಬೇಕಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಪ್ಯಾಂಟ್ ಹಾಕೊಂಡ್ಬಂದವ್ರೆ, ನಾನು ಬ್ಲ್ಯಾಕ್ ಅಂಡ್ ವೈಟ್ ಹಾಕೊಂಡ್ಬಂದಿದ್ದೀನಿ. ಆ್ಯಂಡ್ ಬಟ್ಟೆಲ್ಲ ಕಲರ್ ಎಲ್ಲ ಇಷ್ಟ.
ನೆಕ್ಸ್ಟ್ ನಿಶಾ ಅವ್ರು ಫೋನ್ ಮಾಡ್ತಾ ಇದ್ದಾರೆ ಗೈಸ್. ಕಟ್ ಆಯ್ತಾ? ಸೊ ನೆಕ್ಸ್ಟ್ ಅತ್ತಿಗೆ ನೀವು ಪ್ರ್ಯಾಂಕ್ ವಿಡಿಯೋ ಅದಕ್ಕೆ ಇಲ್ಲಿ ಅತ್ತಿಗೆ ನೀವು ಯಾಕೆ ಪ್ರ್ಯಾಂಕ್ ವಿಡಿಯೋ ಮಾಡಬಾರ್ದು ನಿಶಾ ಅಕ್ಕ ಜೊತೆ? ಪ್ರ್ಯಾಂಕ್ ವಿಡಿಯೋ ಅಂತ ತುಂಬಾ ಜನ ಕೇಳ್ತಿದ್ರೆ ಆಕ್ಚುಲಿ ಪ್ರ್ಯಾಂಕ್ ವಿಡಿಯೋ ಬೇಕು ಅಂತ. ಅದೇನೋ ಆಗ್ತಾ ಇಲ್ಲ ನಮ್ಗೆ, ನನ್ಗೂ ನಿಶಿನ್ ಕಾಂಬಿನೇಷನ್ ಅಲ್ಲಿ ಪ್ರ್ಯಾಂಕ್ ವಿಡಿಯೋನೇ ಆಗ್ತಾ ಇಲ್ಲ. ಅವಳು ನಕ್ಬಿಡ್ತಾಳೆ ಎಲ್ಲ, ನಮ್ಗೆ ಅದು ತಗೊಂಡೋಗಕ್ಕೆ ಆಗ್ತಾ ಇಲ್ಲ ಆ ಒಂದು ಸೆನಾರಿಯೋನ. ಸೊ ಸ್ವಲ್ಪ ಕಷ್ಟ ಆಗ್ತಾ ಇದೆ. ನಾವು ತುಂಬಾ ಸಲ ಅಂದ್ರೆ ಸುಮ್ಮನೆ ಮನೇಲಿ ಇದ್ದಾಗ ಟ್ರೈ ಮಾಡ್ತಾ ಇರ್ತೀವಿ ಅಜ್ಜಿ ಮೇಲೆ ಇಲ್ಲ ಇವ್ರ ಮೇಲೆ, ಆತರ ಎಲ್ಲ ಯಾರು ನಂಬೋದೇ ಇಲ್ಲ. ನಾವು ಜಗಳ ಆಡೋದು ಇಲ್ಲ ಏನೋ ಒಂದ್ ಆಯ್ತು ಅಂದ್ರೆ ಇವ್ರದ್ದು ಬಿಡು ಸುಮ್ಮನೆ ನಾಟಕ ಅಂತ ಅಂತಾರೆ. ಸೊ ಪ್ರ್ಯಾಂಕ್ ಮಾಡಕ್ ಸ್ವಲ್ಪ ಕಷ್ಟ ಆಗ್ತಾ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ. ನೆಕ್ಸ್ಟ್ ಐ ಲವ್ ದ ಬಾಂಡಿಂಗ್ ಆಫ್ ಯು ಅಂಡ್ ನಿಶಾ ಅಂಡ್ ಯಾರ ದೃಷ್ಟಿನೂ ಬೀಳದೇ ಇರಲಿ ನಿಮ್ಮ ಮೇಲೆ, ಹ್ಯಾಪಿ ಟು ಸಿ ದು ಟ್ರಿಯೋ ಅಂತ ಕೇಳಿದ್ರೆ ಥ್ಯಾಂಕ್ ಯು. ನೆಕ್ಸ್ಟ್ ಒನ್ ಫೇವ್ರೆಟ್ ಪಿಕ್ಚರ್ ಆಫ್ ಯು ಬೋತ್ ಆ್ಯಂಡ್ ದ ಸ್ಟೋರಿ ಆರ್ ಅ ಡೇ ಬಿಹೈಂಡ್ ದ ಪಿಕ್ಚರ್. ಓಕೆ, ಇದಕ್ಕೆ ನಾನು ಇಲ್ಲಿ ಹಾಕಿರ್ತೀನಿ ಆ ಒಂದು ಫೋಟೋ. ನಾವು ಶಿವಮೊಗ್ಗ ಹೋದಾಗ ತಗೊಂಡಿದ್ದು ಆ್ಯಂಡ್ ಅವತ್ತು ಫುಲ್ಲು ಮಳೆ. 2 years ಆಯ್ತಾ ನಿಕ್ಕಿ? 2 years ಆಯ್ತು. ಆ್ಯಂಡ್ ನಮ್ಮ ಚಂಪು ಇನ್ನೂ ಇಷ್ಟು ಚಿಕ್ಕೋನಿದ್ದ, ಅವನು ಕರ್ಕೊಂಡು ಹೋಗಿದ್ವಿ. ಅವ್ನು ಬಂದಿರಲಿಲ್ಲ, ಅವ್ನು ಮನೇಲೇ ಇದ್ದ. ನಾನು ಮತ್ತು ಇವ್ರ ಫ್ಯಾಮಿಲಿಯಲ್ಲಿ ಒಂದು 3 ಜನ ಕಪಲ್ಸ್ ಅಂದರೆ ಫ್ಯಾಮಿಲಿ ಆ್ಯಂಡ್ ನಾನು ನಿಶಾ ಇವರು ಇಷ್ಟು ಜನ ಹೋಗಿದ್ದಿದ್ದು. ಒಂದು ಸ್ಪಾಟ್ಗೆ ಹೋಗಿದ್ವಿ. ಅಲ್ಲೇನಂತಂದರೆ ಒಂಥರ ವಾಟರ್ ಫಾಲ್ ಥರ ಆ್ಯಂಡ್ ತುಂಬ ನೀರೇನು ಇರಲಿಲ್ಲ. ನಾನು ಹತ್ತಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಬಿದ್ದಿದ್ದೆ ಅಲ್ಲಿ. ನಾನು ಮೇ ಬಿ ನೀರಲ್ಲಿ ಹೋಗ್ಬಿಟ್ಟೆ ಅಂತ ಅಂದ್ಕೊಂಡೆ. ಎಲ್ಲ ಮುಂದೆ ಹೋಗ್ಬಿಟ್ಟಿದ್ರು, ನಾನು ನಿಕ್ಕಿ ಮಾತ್ರ ಲಾಸ್ಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ. ಸರಿಯಾಗಿ ಬಿದ್ದಿದೆ ಅವತ್ತು. ಸೊ ಅದೊಂದು ಸ್ಟೋರಿ. ಆ್ಯಂಡ್ ಚಂಪು ಅವತ್ತು ನಮ್ಮ ಜೊತೆಲಿದ್ದ. ಒಂಥರ ಚೆನ್ನಾಗಿತ್ತು ಅದು ಆ ಒಂದು ಡೇ. ಮನೇಲಿ ಇಟ್ಬಿಟ್ಟು ಚಂಪನ್ ಮನೇಲಿ ಬಿಟ್ಬಿಟ್ಟು ಹೋಗಿದ್ದೆ. ಆ್ಯಂಡ್ ಈ ಫೋಟೋ ನಾನು ಎಲ್ಲೂ ಪೋಸ್ಟ್ ಮಾಡಿಲ್ಲ, ಇದೇ ಫಸ್ಟ್ ನಾನು ಹಾಕ್ತಾರೆ ಶಿವಮೊಗ್ಗದ ಮನೇಲಿ. ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಕೀಪ್ ಸೀಕ್ರೆಟ್ ಅಂಟಿಲ್ ಗೆಟ್ಸ್ ಪರ್ಮನೆಂಟ್ ಗ್ರೋ ಹೈ. ಇದನ್ನು ತುಂಬ ಜನ ಸ್ಟಾರ್ಟಿಂಗಲ್ಲಿ ಆಗ್ತಾ ಇದ್ರಿ, ಸೊ ಹಂಗಾಗಿ ಇದು ಒಂದು ತೊಗೊಂಡೆ ನಾನು. ಆ್ಯಂಡ್ ನೆಕ್ಸ್ಟ್ ಹೌ ಈಸ್ ಯುವರ್ ಫೀಲಿಂಗ್ ಫಾರ್ ವೆಡ್ಡಿಂಗ್? ಆಬ್ವಿಯಸ್ಲಿ ನಿಮ್ಗೆ ಹೇಳಿ, ನೀವು ಫಸ್ಟ್ ಹೇಳಿ, ಹೆಂಗೆ ಅನಿಸ್ತದೆ? ಖುಷಿ ಆಗ್ತದೆ. ಇನ್ನೇನು ಅನ್ಸುತ್ತೆ ವೆಡ್ಡಿಂಗ್? ಅಷ್ಟೇನಾ? ಪ್ಲೀಸ್ ಏನಾದರೂ ಹೇಳಿ. ತುಂಬಾ ಖುಷಿ ಆಗ್ತದೆ. ಬಹುದಿನದ ಬಯಕೆ ಬಯಕೆ ನೆರವೇರಿತಮ್ಮ. ಓಕೆ, ಎಲ್ಲರಿಗೂ ಮದುವೆ, ಪ್ರತಿಯೊಬ್ಬ ವ್ಯಕ್ತಿಗೂ ಮದುವೆ ಅಂದರೆ ಅದು ಒಂಥರ ಇಷ್ಟ ಆ್ಯಂಡ್ ಎಕ್ಸ್ಪೀರಿಯನ್ಸೇ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾವಿನ್ನೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಆ ಟೈಮಲ್ಲಿ ಹೆಂಗೆ ಅನಿಸ್ತು ಅಂತ ಇದನ್ನು ನಾನು ಮದುವೆ ಆದಮೇಲೆ ಹೇಳ್ತೀನಿ ಗೈಸ್. ಬಟ್ ಇವಾಗ ಮದುವೆ ಆಗೋಕ್ಕೆ ಸೊ ಎಕ್ಸೈಟೆಡ್ ಆ್ಯಂಡ್ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ಎಸ್. ನೆಕ್ಸ್ಟು ವಾಟ್ ಈಸ್ ಯುವರ್ ಫೇವ್ರೆಟ್ ಪಿಕ್ ಆಫ್ ಬೋತ್? ಅಂದರೆ ರೀಸೆಂಟಾಗಿ ನಾನು ಬರ್ಡೇ ಟೈಮಲ್ಲಿ ಒಂದು ಫೋಟೋ ತೊಗೊಂಡ್ವಿ, ಅದು ಇಬ್ರಿಗೂ ಇಷ್ಟ. ಸೊ ಅದು ಒಂದು ಫೋಟೋ. ನೆಕ್ಸ್ಟು ಆಸ್ಕ್ ನಿಖಿಲ್ ದಟ್ ಟೆಲ್ ಎನಿಥಿಂಗ್ ಅಬೌಟ್ ಯು ಫ್ರಮ್ ಹಿಸ್ ಹಾರ್ಟ್. ಯಾರು ಕೇಳಿರೋದು? ಮಮತಾ ಅಕ್ಕ. ಬಟ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಫ್ರಮ್ ಗರ್ಲ್ಸ್. ತುಂಬ ಜನ ಗರ್ಲ್ಸೇ ಕ್ವೆಶನ್ಸ್ ಕೇಳಿರೋದು. ನಾನು ಅದೊಂದು ನೋಟಿಸ್ ಮಾಡಿದೆ. ಸೊ ಎಲ್ಲರದು ಹೆಸರು ಹೇಳೋಕ್ಕಾಗಲಿಲ್ಲ. ಸೊ ಹೇಳಿ, ಏನೇನನ್ಸತಿ ಕೇಳು. ನನ್ನ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಿಮ್ಮ ಮನದಾಳದಿಂದ ಹೇಳಿ ಅಂತ, ನಿಮ್ಮ ಮನಸ್ಸಿಂದ ಹೇಳಿ. ಮೌನ? ಇಲ್ಲ, ಮನ್ಸಿಂದ ಹೇಳ್ತಾ ಇದೀನಿ, ಇರೋ ಒಂದು ನಿಮಿಷ. ಮನಸ್ಸಿಂದ ನಿನ್ ಬಗ್ಗೆ ಹೇಳ್ಬೇಕಾ? ನೋಡಿ ಯಾರ ಬಗ್ಗೆ ಹೇಳ್ತೀರಾ? ಅಲ್ಲ ಅಲ್ಲ ಅಲ್ಲ, ಅವಾಗಲೇ ಏನೋ ಹೇಳೋದ ಅನ್ಕಂಡೆ ಯಾವುದೋ ವಿಷಯಕ್ಕೆ. ಅದೇ ಏನೋ ಇಬ್ರಿಗೂ ಯಾವ ತರ ಇಂಪ್ರೆಷನ್ ಇತ್ತು ಈಚೆ ಅದರ ವಿಷಯ. ಅದೇ ನಾನು ಅನ್ಕೊಂಡಿದ್ಕಿಂತ ಒಂದು ಬಂತಲ್ವಾ ಅವಳು ಈಗಿದ್ದಾಳೆ. ನನ್ಗೆ ಹೌದು ಭಾಳ ಖುಷಿ ಆಯಿತು ಅವತ್ತೊಂದು ದಿನ. ಪರವಾಗಿಲ್ಲ, ನಾನು ಅನ್ಕೊಂಡಿದ್ದೆ ಬೇರೆ ಥರ, ಹೀಗೆ ಇರಲಿ ಅಂತ. ಬರ್ತಾ ಬರ್ತಾ ಅದು ಇನ್ನೂ ಗೊತ್ತಾಯಿತು ಕ್ಲೀನಾಗಿ. ಸ್ವಲ್ಪ ನಾವು ಮನೆ ಕಡೆ ಸ್ವಲ್ಪ ನೋಡ್ಕೊಳ್ಳಿಲ್ಲ ಅಂದರೂ ಇದ್ದಾಳೆ ಒಬ್ಳು ನೋಡ್ಕೊಳ್ಳೋಕ್ಕೆ ಕ್ಲೀನಾಗಿ. ಅಜ್ಜಿನೆಲ್ಲ ಕರ್ಕೊಂಡು ಹೋಗೋದು ಹಾಸ್ಪಿಟ್ಲಿಗೆ, ನಾನೇ ಕರ್ಕೊಂಡು ಹೋಗಲ್ಲ ಕ್ಲೀನಾಗಿ. ಆ ಥರ ಇಂಪ್ರೆಷನಿಂದ ಹಿಡಿದು ಎಲ್ಲ ಆಯ್ತು ಬಿಡಿ. ಹೇಳಕ್ಕಾಗಲ್ಲ, ಅಷ್ಟೊಂದಿದೆ. ವಿಚ್ ಡೇ ಇಸ್ ಮೆಮೊರಬಲ್ ಫಾರ್ ಯು ಬೋತ್? ಪ್ರಪೋಸ್ ಡೇ ಮತ್ತು ಎಂಗೇಜ್ಮೆಂಟ್ ಡೇ, ನೆಕ್ಸ್ಟ್ ಮ್ಯಾರೇಜ್ ಡೇ. ನನಗೆ ತುಂಬಾ ಮೆಮೊರಬಲ್ ಡೇ ಅಂತ ಅಂದ್ರೆ Feb 5th ನಿಮ್ಗೆಲ್ಲ ಅನೌನ್ಸ್ ಮಾಡಿದ್ದಿನ. ಅವತ್ತು ನನಗೆ ಅದನ್ನ ಮರೆಯೋದೇ ಇಲ್ಲ ಲೈಫಲ್ಲಿ. ನಾನು ಅವತ್ತು ತುಂಬಾ ಖುಷಿಯಲ್ಲಿದ್ದೆ. ಅಂಡ್ ಏನೋ ಒಂಥರ ಅವತ್ತೇನೆ ನಮ್ದು ಹೂ ಮುಷೋ ಶಾಸ್ತ್ರ ಆಗಿತ್ತು. ಅದು ನನಗೆ ಮೆಮೊರಬಲ್ ಡೇ. ನೆಕ್ಸ್ಟ್ ಸ್ಯಾರಿ ಪ್ರೈಸ್ ಮೈಸೂರಿಗೆ ಕಂಪೇರ್ ಮಾಡಿದ್ರೆ ಕಂಚಿಯಲ್ಲಿ ಲೋ ಇದೆಯಾ ಸಿಸ್ ಅಂತ ಕೇಳ್ತಾ ಇದ್ದೀರಾ?
ನಿಖಿ ನಾವು ಬಲ್ಕಲ್ಲಿ ಶಾಪ್ ಮಾಡಿದ್ವಿ. ಅದೇ ಈಗ ಒಂದು 5 ಲಕ್ಷ 10 ಲಕ್ಷ 20 ಲಕ್ಷ 30 ಲಕ್ಷ ಸ್ಯಾರಿ ಪರ್ಚೇಸ್ ಮಾಡಿದ್ರೆ ಕಂಚಿ ಬೆಟರು. ಈ ಸ್ವಲ್ಪ ಒಂದೆರಡು ಸ್ಯಾರಿ ಕಡಿಮೆದಂದ್ರೆ ಎಲ್ಲಿರ್ತೀವಿ ಅಲ್ಲಿ ತಗೊಂಡ್ರೆ ಒಳ್ಳೇದು. ಒಂದೊಂದ್ ಸ್ಯಾರಿಗೆ ಮೈಸೂರಲ್ಲೂ ಸ್ಯಾರಿ ತುಂಬಾ ಚೆನ್ನಾಗಿದೆ. ಹೌದು, ನನಗೆ ಮೈಸೂರಲ್ಲಿ ತುಂಬಾ ಇಷ್ಟ. ಕಂಚಿ ಬಿಟ್ರೆ ಅಂದ್ರೆ ಕಂಚಿ ಅಂದ್ರೆ ಬಲ್ಕ್ ಅಲ್ಲಿ ಶಾಪ್ ಮಾಡಕ್ ಓಕೆ ಕಂಚಿ, ಬಟ್ ಮೈಸೂರೇ ನನಗೆ ತುಂಬಾ ಇಷ್ಟ. ಮೈಸೂರಲ್ಲಿ ಸ್ಯಾರಿಗಳು ನಂಗೆ ಹೆವಿ ಇಷ್ಟ ಆಗತ್ತೆ. ಸೊ ಜಾಸ್ತಿ ದುಡ್ಡನ್ನ ತಗೋತೀರಾ ಅನ್ನೋದಾದ್ರೆ ನೀವು ಕಂಚಿಗೆ ಹೋಗ್ಬೋದು, ತಗೋಬಹುದು. ಜಾಸ್ತಿ ದುಡ್ಡು ಅಂತಲ್ಲ, ಜಾಸ್ತಿ ಕ್ವಾಂಟಿಟಿಲಿ ಸೀರೆ ಕ್ವಾಂಟಿಟಿಲಿ ತಗೊಂಡ್ರೆ. ಇದು ಮೇಜರ್ ಕ್ವೆಶನ್. ನಿಮ್ಮಿಬ್ರದ್ದು ಸೇಮ್ ಕ್ಯಾಸ್ಟಾ? ನಿಮ್ ಕ್ಯಾಸ್ಟ್ ಗೊತ್ತು, ನಿಖಿಲ್ ಅವ್ರು ಯಾವ ಕ್ಯಾಸ್ಟ್? ಬಿಕಾಸ್ ನನ್ನ ನೇಮ್ ಅಲ್ಲೇ ಇದೆ ಮಧು ಗೌಡ ಅಂತ. ಸೊ ಇವ್ರದ್ದು ಸ್ವಲ್ಪ ಸಾಕಷ್ಟು ಜನಕ್ಕೆ ಡೌಟ್ಸ್ ಗಳಿದೆ ಯಾವ್ದು ಅಂತ. ಸೊ ಇದಕ್ಕೆ ಬಂದಿಲ್ಲ ಅಂದಿದ್ರೆ ಕ್ವೆಶನ್ಸ್ಗೆ ನಾನೇನು ರಿಪ್ಲೈ ಮಾಡ್ತಿರ್ಲಿಲ್ಲ, ಬಟ್ ಮೇಜರ್ ಕ್ವೆಶನ್ ಇದೇ ಆಗಿತ್ತು, ಹಂಗಾಗಿ ರಿಪ್ಲೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಾವಿಬ್ರು ಸೇಮ್ ಕ್ಯಾಸ್ಟೇನೆ. ಅಂಡ್ ಇದನ್ನ ನಾವು ಬಿಫೋರು ಹೇಳಿರ್ಲಿಲ್ವಾ? ನಾವಿಬ್ರು ಒಂದೇ ಕ್ಯಾಸ್ಟು. ಅಂಡ್ ಇದು ಕೂಡ ನಮ್ಮ ಲವ್ ಸ್ಟೋರಿ ಒಂದು ಪ್ಲಸ್ ಪಾಯಿಂಟ್, ಒಂದು ಚೂರ್ ಪ್ಲಸ್ ಪಾಯಿಂಟ್ ಆಯ್ತು ಅಲ್ವಾ? ಇರ್ಬೋದು. ಹಾ, ಸೊ ನಾವಿಬ್ರು ಒಂದೇ ಕ್ಯಾಸ್ಟು ಗೈಸ್. ಅಂಡ್ ನೆಕ್ಸ್ಟ್, ಅಕ್ಕ ನಿಮ್ ಕ್ಯಾಸ್ಟ್ ಗೊತ್ತು, ಆದ್ರೆ ನಿಖಿಲ್ ಅವ್ರ ಕ್ಯಾಸ್ಟ್ ಯಾವುದು? ಅಂಡ್ ನಿಮ್ಮಿಬ್ರದ್ದು ಬೇರೆ ಬೇರೆ ಕ್ಯಾಸ್ಟ್ ಆಗಿದ್ರೆ ನಿಮ್ ಮನೇಲಿ ಒಪ್ತಿದ್ರಾ ಅಂತ ನನ್ನ ಕೇಳಿದ್ದೀರಾ. ಓಕೆ, ಈ ಕ್ವೆಶನಿಗೆ ಆನ್ಸರ್ ಮಾಡ್ತೀನಿ. ಸೊ ಅವಾಗಲೇ ಹೇಳಿದಾಗೆ ನಮ್ಮಿಬ್ರದ್ದು ಒಂದೇ ಕ್ಯಾಸ್ಟು. ಆ್ಯಂಡ್ ಬೇರೆ ಬೇರೆ ಕ್ಯಾಸ್ಟ್ ಆಗಿದ್ರೆ ಒಪ್ತಿದ್ರಾ ಅಂತ ಅಂದರೆ, ನನ್ಗನ್ಸುತ್ತೆ ಬೇರೆ ಬೇರೆ ಕ್ಯಾಸ್ಟ್ ಆದರೆ, ಸೇಮ್ ಕ್ಯಾಸ್ಟ್ ಆದರೆ ಒಪ್ಕೋತಾರೆ, ಇಲ್ಲ ಅಂತಂದರೆ ಬೇರೆ ಕ್ಯಾಸ್ಟ್ ಆದರೆ ಒಪ್ಪಲ್ಲ ಅನ್ನೋದು ಅದು ಒಂದು 10% ಇರ್ಬೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಒಂದು ಫ್ಯಾಮಿಲಿ ಒಂದು ಹುಡುಗಿನ ಕೊಡ್ಬೇಕಾದ್ರೆ ಒಂದು ಫ್ಯಾಮಿಲಿ ಏನು ನೋಡ್ತಾರೆ ಅಂದರೆ, ಹುಡುಗ ಸೆಟಲ್ ಆಗಿರಬೇಕು, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ಆ್ಯಂಡ್ ಹುಡುಗ ಒಳ್ಳೆಯವನಾಗಿರ್ಬೇಕು ಅನ್ನೋದನ್ನ ನೋಡ್ತಾರೆ. ನಮ್ಮ ಮನೇಲಿ ನಮ್ಮ ಅಣ್ಣನೂ ಅಷ್ಟೇ ಈ ಥರನೇ ಥಿಂಕ್ ಮಾಡೋದು, ಹಂಗಾಗಿ ಅವ್ನು ಒಪ್ಕೊಂಡಿದ್ದು. ಸೊ ಕ್ಯಾಸ್ಟ್ ಒಂದೇ ಬರಲ್ಲ, ಒಂದು ಲವ್ ರಿಲೇಷನ್ಶಿಪ್ಪಲ್ಲಾಗಲಿ ಲವ್ವಲ್ಲಾಗಲಿ ಎಲ್ಲನೂ ಮ್ಯಾಟರ್ ಆಗುತ್ತೆ. ಸೊ ಸೆಟ್ಲ್ ಆಗಿ ಹುಡುಗನೂ ಕರೆಕ್ಟಾಗಿರಬೇಕು. ಸೊ ಎಲ್ಲನೂ ಯೋಚನೆ ಮಾಡ್ತಾರೆ ಗೈ, ಸುಮ್ಮನೆ ಕ್ಯಾಸ್ಟ್ ಒಂದೇ ಬರಲ್ಲ ಅಂತ ಏನಿಲ್ಲ ಅಷ್ಟೇ. ಇದಕ್ಕೆ ಈ ಒಂದು ಉತ್ತರ. ನೆಕ್ಸ್ಟ್, ಇದು ವೆಡ್ಡಿಂಗ್ ಡೇಟ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ಅಕ್ಟೋಬರ್ 27, 27 2 ಡೇಸ್. 26 ರಿಸೆಪ್ಷನ್, 27 ಮದುವೆ. ಆ್ಯಂಡ್ ಹೌ ಯು ಆ್ಯಂಡ್ ಪೂಜಾ ಅಕ್ಕ ಆರ್ ರಿಲೇಟೆಡ್? ನಮ್ಮ ತಂದೆ ಇದ್ದಾರಲ್ಲ, ಅವರ ತಂಗಿ ಮಗಳು, ಅಂದರೆ ನಮ್ಮ ಅತ್ತೆ ಮಗಳು ನನಗೆ ಅವಳು. ಸೊ ಆ ಥರ. ಆ್ಯಂಡ್ ನಮ್ಮಜ್ಜಿ ಅವರಜ್ಜಿ ಸ್ವಂತ ಅಕ್ಕ ತಂಗಿರು, ನಮ್ಮ ತಂದೆಯವರ ತಾಯಿ ಹಾಗೂ ಅವ್ರ ತಾಯಿಯವರ ತಾಯಿ ಸ್ವಂತ ಅಕ್ಕ ತಂಗಿರು, ಆ ಥರ ನಾವಿಬ್ರು ರಿಲೇಟಿವ್. ರವೀಂದ್ರ ಕಾಲಿಂಗ್. ಓಕೆ, ಪಿಕ್ ಮಾಡಿ ಒಂದು ನಿಮಿಷ. ಹಲೋ, ಓಕೆ, ನಿಶಾ ಕಾಲ್ ಮಾಡಿದ್ಲು, ಅವಳ ಹತ್ರ ಮಾತಾಡಿ ಕಟ್ ಮಾಡಿದೆ. 2-3 ಸಲ ಕಾಲ್ ಮಾಡಿದ್ಲು, ಸೊ ಹಂಗಾಗಿ ಪಿಕ್ ಮಾಡಿದೆ. ನೆಕ್ಸ್ಟ್, ಇಷ್ಟು ಬೇಗ ಯಾಕೆ ಮದುವೆ ಆಗ್ತಾ ಇದ್ದೀರಾ ಸಿಸ್ ಅಂತ ಕೇಳಿದ್ದೀರಾ. ನನ್ನ ಪ್ರಕಾರ ಏನು ಬೇಗ ಅಂತ ಏನಿಲ್ಲ, ನನಗೂ 24, ಅವ್ರಿಗೆ 27, ರೈಟ್ ಏಜೇನೆ. ಆ್ಯಂಡ್ ಆಲ್ಸೋ ಇಲ್ಲಿ ಏಜ್ ಅಂತ ಮ್ಯಾಟರ್ ಆಗಲ್ಲ. ಒಂದು ಮದುವೆ ಅಂತ ಬಂದರೆ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಹೆಂಗಿರ್ತೀವಿ ನಾವು, ಹೆಂಗೆ ಎಲ್ಲ 16 ವರ್ಷಕ್ಕೆ ಮದುವೆ ಅಲ್ಲ ಹಂಗಲ್ಲ. ಇವಾಗ 20 years ಅಲ್ಲಿ ಹುಡುಗಿರ್ಗೆ ಹಳ್ಳಿ ಸೈಡಲ್ಲ 18-19 ವರ್ಷಕ್ಕೇನೆ ಮದುವೆ ಮಾಡ್ಬಿಟ್ಟಿದ್ರು ಆಗಿನ ಕಾಲದಲ್ಲಿ. ನಮ್ಮಮ್ಮಂಗೆ ಮದುವೆ ಆದಾಗ 15 ವರ್ಷ, ಇವಾಗ ನಮ್ಮ ಅಪ್ಪಂಗೆ ಮದುವೆ ಆದಾಗ 25 ಏನೋ. ಸೊ ಅವರಿಬ್ರದ್ದು ಇಲ್ಲಿವರೆಗೂ ಚೆನ್ನಾಗೇ ವರ್ಕೌಟ್ ಆಯ್ತು. ಆ್ಯಂಡ್ ಈಗಿನ ಜನ್ರೇಷನ್ ಅಲ್ಲಿ ಲೇಟಾಗಿ ಮದುವೆ ಆಗ್ತಾರೆ, ಅದು ವರ್ಕೌಟ್ ಆಗಲ್ಲ. ಸೊ ಕೆಲವೊಬ್ರಿಗೆ, ನಾನು ಎಲ್ಲರದು ಅಂತ ಹೇಳ್ತಾ ಇಲ್ಲ. ಸೊ ಹಂಗೇನೆ ಇಲ್ಲಿ ಏಜ್ ಮ್ಯಾಟರ್ ಆಗಲ್ಲ. ಸೊ ನಮಗೆ ವಿ ಆರ್ ಕೇಪಬಲ್, ನಾವು ಚೆನ್ನಾಗಿರ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ, ಹಂಗಾಗಿ ಮದುವೆ ಆಗ್ತಾ ಇದೀವಿ. ಆ್ಯಂಡ್ ರೈಟ್ ಏಜ್ ಅಕಾರ್ಡಿಂಗ್ ಟು ಮೀ. ನೆಕ್ಸ್ಟ್, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ ನಿಮ್ಮ ಲವ್ ಸ್ಟೋರಿ, ಬಟ್ ಒಳ್ಳೆ ಪೇರ್ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು, ಒಳ್ಳೆ ಪೇರ್ ಅಂದಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಫಸ್ಟ್ ಕ್ವೆಶನ್ ಏನು ಹೇಳಿದ್ದೀರಾ, ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ ನಿಮ್ಮ ಲವ್ ಸ್ಟೋರಿ ಅಂತ ಹೇಳಿದ್ದೀರಾ. ಸೊ ಫಸ್ಟೇ ನೀವೇನಾದರೂ ಹೇಳಿದರೆ, ಯಾರಾದರೂ ಯೋಗರಾಜ್ ಭಟ್ರ ಅವ್ರ ಹತ್ರ ಎಲ್ಲಾದರೂ ಏನಾದರೂ ಒಂದು ಸ್ಟೋರಿ, ಇಲ್ಲ ಅಂತಂದ್ರೆ ಇವ್ರಿಗೆ ಹೇಳಿದ್ರೆ ಒಂದು ಸ್ಟೋರಿ ಬರ್ಕೊಡಿ, ಅದನ್ನೇ ಹೇಳ್ತೀನಿ ಅಂತ. ಹೆಂಗಿದೆಯೋ ನಮ್ಮ ಲವ್ ಸ್ಟೋರಿ ಹಂಗೆ ಹೇಳಿದ್ದೀನಿ, ಸುಮ್ಮನೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಎಕ್ಸ್ಟ್ರಾ ಬಿಲ್ಡಪ್ ಕೊಟ್ಕೊಂಡಿಲ್ಲ ಹೇಳಕ್ಕೆ ನಂಗೆ ಬರಲ್ಲ. ಆ್ಯಂಡ್ ಆಲ್ಸೋ ಇವರು ಏನು ಅಷ್ಟೆಲ್ಲ ಮಾತಾಡೋದು, ನಾನು ಒಬ್ಬಳೇ ಎಷ್ಟು ಅಂತ ಮಾತಾಡಲಿ ಲವ್ ಸ್ಟೋರಿ ಬ್ಲಾಗಲ್ಲಿ. ಸೊ ಏನಿದೆಯೋ ಅದನ್ನ ನೇರವಾಗಿ ಹೇಳಿದ್ದೀನಿ. ನೆಕ್ಸ್ಟು, ನೀವೆಲ್ಲರೂ ಹತ್ರನೂ ಅಷ್ಟು ಬೇಗ ಹೊಂದ್ಕೊಂಡು ಹೋಗ್ತೀರಾ, ಅದು ಹೇಗೆ ಸಾಧ್ಯ? ಅಷ್ಟು ಬೇಗ ಹೆಂಗೆ ಕನೆಕ್ಟ್ ಆಗ್ತೀರಾ?
ನನ್ನ ಸ್ಕಿಲ್ಲು ನಿನ್ನ- ಗೈಸ್ ಅದು. ಅಂಡ್ ಎಸ್, ಯಾರೋ ಒಬ್ರು ಅವಾಗಲೇ ಹೇಳಿದಾಗೆ ನಮ್ಮಿಬ್ರು ಒಂಥರ ಆಪೋಸಿಟ್ ಕ್ಯಾರೆಕ್ಟರ್ಸ್. ನಾನು ಬೇಗ ಹೊಂದ್ಕೊಬಿಡ್ತೀನಿ, ಇವ್ರು ಹೊಂದ್ಕೊಳ್ಳೋದೇ ಇಲ್ಲ, ಸ್ವಲ್ಪ ಕಷ್ಟ ಇವರು ಹೊಂದ್ಕೊಳ್ಳೋದು. ಎಸ್, ಇದೆಲ್ಲ ಬಂದಿರೋದು ನಮ್ಮ ತಂದೆಯಿಂದ. ಮೇ ಬಿ ನಮ್ಮ ತಂದೆನೂ ಇಷ್ಟೇ ಫ್ರೆಂಡ್ಲಿ ಆಗಿ ಮಾತಾಡ್ಕೊಂಡು ಜೋಯಲ್ ಆಗಿರ್ತಾ ಇದ್ರು. ಸೊ ಮೇ ಬಿ ನಮ್ಮ ತಂದೆನ. ಎನಿ ಪ್ಲಾನ್ಸ್ ಫಾರ್ ಹನಿಮೂನ್? ಕೆಲವಿಂದ್ರ ಮಲೇಷಿಯಾ, ಹೌದಾ? ಕೆನಡಾ ನಮ್ಮ ಅಕ್ಕ ಒಬ್ರು ಅವರಲ್ಲಿ ಅಲ್ಲೇ ಹೊಂಟೋಗ್ತಾನೆ. ಹಂಗ. ಓಕೆ, ನೆಕ್ಸ್ಟ್. ನಿಮ್ಮ ಮನೆ ಫುಲ್ ಆಪೋಸಿಟ್ ಆಗಿದ್ರೆ ನಿಮ್ಮ ಲವ್ಗೆ ಏನ್ ಮಾಡ್ತಾ ಇದ್ರಿ? ಬೇರೆ ಮದ್ವೆ ಆಗ್ತಾ ಇದ್ರಾ? ಅರೇಂಜ್ ಮ್ಯಾರೇಜ್ ಆಗ್ತಾ ಇದ್ರಾ ಅಂತ ಕೇಳಿದ್ರ. ನಾ ಮುಂಚೆ ಹೇಳ್ದಾಗೆ ನನ್ಗೆ ಅದು ಗೊತ್ತಾಗ್ಬಿಡ್ತು, ಓಕೆ ಒಪ್ಕೋತಾರೆ ಅನ್ನೋದು. ಬಟ್ ಒಪ್ಕೊಂಡಿಲ್ಲ ಅಂದಿದ್ರೆ ನಾನು ಪಕ್ಕ ಒಪ್ಸಿ. ಅಂಡ್ ನಿಖಿಲ್ ಅವರು ಕೂಡ ಅಷ್ಟೇ ಎಫರ್ಟ್ ಆಗ್ತಿದೆ, ಅಂದ್ರೆ ಸಪೋರ್ಟಿವ್ ಆಗಿದ್ರು. ನಾನು ಮಾತಾಡ್ತೀನಿ ಬಿಡು, ಒಪ್ಪಿಲ್ಲ ಅಂದ್ರೆ. ಆ ಥರ ಎಲ್ಲ ನನಗೆ ಧೈರ್ಯ ಹೇಳ್ತಾ ಇದ್ರು. ಅದೊಂದು ಧೈರ್ಯ ಇತ್ತು, ನಾವಿಬ್ರು ಸೇರಿ ಒಪ್ಪಿಸ್ಬೋದು ಅನ್ನೋದು. ಅಂಡ್ ಬೇರೆ ರೀತಿ ಯಾವುದೇ ನಿರ್ಧಾರ ತಗೊಳ್ತಾ ಇರಲಿಲ್ಲ, ದುಡ್ಕೋದು ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ. ನನ್ನ ಫ್ಯಾಮಿಲಿಗೆ ಏನು ಬೇಜಾರಾಗದಿರೋ ರೀತಿಲೇ ನಾನು ಮಾಡ್ಕೊಳ್ತಾ ಇದ್ದೆ, ಒಪ್ಸಿನೇ ಮದುವೆ ಆಗ್ತಾ ಇದ್ದೆ. ನೆಕ್ಸ್ಟ್, ಡಿಡ್ ಯು ಮಿಸ್ ಮದನ್ ಬ್ರೋ ಆಫ್ಟರ್ ಮ್ಯಾರೇಜ್? ಎಸ್, ಮಿಸ್ ಮಾಡ್ಕೊಳ್ತೀನಿ ತುಂಬಾನೇ. ಆ್ಯಂಡ್ ನಿಮ್ಮ ಫಾದರ್ ನೇಮ್ ಹೇಳಿ ಮತ್ತೆ ಅವ್ರ ಬಗ್ಗೆ ಹೇಳಿ. ಏನು ಹೇಳೋದು ಅವ್ರ ಬಗ್ಗೆ? ನಮ್ಮ ಡ್ಯಾಡಿಗೆ ಇವು 2 ಹೆಸರಿತ್ತು ಆ್ಯಕ್ಚುಲಿ. ಇಲ್ಲಿ ಬ್ಯಾಂಗ್ಳೂರಲ್ಲೆಲ್ಲ ಎಲ್ಲರೂ ನಾಗೇಶ್ ಅಂತ ಕರಿತಾ ಇದ್ರು. ಯಾರಿಗೂ ಅವ್ರ ಹುಟ್ಟೆಸ್ರು ಗೊತ್ತಿರಲಿಲ್ಲ. ಅವ್ರ ಹುಟ್ಟೆಸ್ರು ಅಂದ್ರೆ ಅವ್ರ ತಂದೆ ತಾಯಿ ಇಟ್ಟಿದ್ದ ಹೆಸರು ಚೆನ್ನಯ್ಯ ಅಂತ. ಆ್ಯಂಡ್ ಆಲ್ಸೋ ನನ್ನ ಇನ್ಶಿಲು ಕೂಡ ಸಿ. ಎಲ್ಲರೂ ಕೇಳ್ತಾರೆ, ಕನ್ಫ್ಯೂಸ್ ಆಗ್ತಾರೆ, ನಿಮ್ಮ ಡ್ಯಾಡಿ ಹೆಸರು ನಾಗೇಶ್ ಅಲ್ವಾ, ಎನ್ ಅಲ್ವಾ ನಿಂದು ಇನ್ಶಿಲ್ ಅಂತ. ಇಲ್ಲ, ನನ್ನ ಹೆಸರು ಮಧುಶ್ರೀ ಸಿ ಅಂತ, ಅವ್ರ ಹೆಸರು ಚೆನ್ನಯ್ಯ ಅಂತ. ಅವ್ರ ಬಗ್ಗೆ ಹೇಳಕ್ಕೇನಿದೆ, ಏನಿಲ್ಲ ಗೈಸ್. ನೆಕ್ಸ್ಟ್, ನಿಖಿಲ್ ಅವರ ಮದರ್ ನೇಮ್ ಹಾಗೂ ಅವ್ರ ಅಜ್ಜಿ ನೇಮ್ ಏನು ಅಂತ ಕೇಳಿದ್ರೆ. ಮದರ್ ನೇಮ್ ಎಸ್, ಅದೇ ಪೂರ್ಣಿಮಾ ಅಂತ ಉಡುಪಿಲಿ ಕರೀತಾರೆ, ಇಲ್ಲೆಲ್ಲ ಪ್ರಿಯಾ ಅಂತ ಕರೀತಾರೆ. ಅಜ್ಜಿ ಅಜ್ಜಿ ಅಕ್ಕಂದಿರು ಎಲ್ಲರ ಹೆಸರು ಲಕ್ಷ್ಮಮ್ಮ ಅಂತಾನೆ ಬರೋದು. ಅದರಲ್ಲಿ ಪುಟ್ಟ ಲಕ್ಷ್ಮಮ್ಮ, ದೊಡ್ಡ ಲಕ್ಷ್ಮಮ್ಮ ಅಂತ ಏನೋ ಧನಲಕ್ಷ್ಮಮ್ಮ ಹತ್ರ ಎಲ್ಲರ ಹೆಸರು ಲಕ್ಷ್ಮಮ್ಮ ಅಂತಾನೆ, ಅವ್ರ ಅಕ್ಕ ತಂಗಿರ ಹೆಸರೆಲ್ಲ. ಕರೆಕ್ಟ್. ನಾವ್ ಯಾವತ್ತೂ ಅಜ್ಜಿ ಹೆಸರು ಹೇಳಲ್ಲ. ಅಜ್ಜಿ ಇಲ್ಲ, ಬೂಸಮ್ಮ ಅಂತಿದ್ವಿ. ಪುಟ್ಟ ಲಕ್ಷ್ಮಮ್ಮ ಅಜ್ಜಿ ಹೆಸರು. ಅವ್ರ ಅಕ್ಕನ ಹೆಸರು ಧನಲಕ್ಷ್ಮಮ್ಮ, ಅವ್ರ ತಂಗಿ ಹೆಸರು ಲಕ್ಷ್ಮಮ್ಮ. ಎಲ್ಲರಿಗೂ ಲಕ್ಷ್ಮಮ್ಮ ಅಂತಾನೆ ಇಟ್ಟಿರೋದಂತೆ. ನೆಕ್ಸ್ಟ್, ಒನ್ ಥಿಂಗ್ ವೇರ್ ಯು ವಾಂಟ್ ಟು ಶೋ ಗ್ರಾಟಿಟ್ಯೂಡ್ ಟು ನಿಖಿಲ್. ಎಸ್, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಅವ್ರು ನನಗೆ ಬ್ಯಾಕ್ ಸಪೋರ್ಟ್ ಆಗಿದ್ರು. ಆ್ಯಂಡ್ ನನ್ನ ಜೊತೆ ನಿಂತಿದ್ರು. ಅದಕ್ಕೆ ನಾನು ತುಂಬ ಗ್ರ್ಯಾಟಿಟ್ಯೂಡ್ ಆಗಿರ್ತೀನಿ ಅವ್ರಿಗೆ ಫಾರ್ ಎವರ್. ಥ್ಯಾಂಕ್ ಯು. ನೆಕ್ಸ್ಟ್, ಒನ್ ಸೆಂಟೆನ್ಸ್ ಆಫ್ ಮದನ್ ಬ್ರೋ. ಏನು ಹೇಳೋದು, ದೇವರು ಕೊಟ್ಟ ಅಣ್ಣ ಅವನು. ನೆಕ್ಸ್ಟ್, ನಿಖಿಲ್ ಅವರು ನಿಮ್ಮನ್ನ ಯಾಕೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲ್ಲ ಹೇಳಿ? ಇದನ್ನ ನಾನು ಕೇಳಿ ಸಾಕಾಯ್ತು ಗೈಸ್. ಮಾಡಿದ್ರೆ ಎಲ್ಲರೂ ಮಾಡ್ತೀನಿ ಅಂತ, ಬೇಡ ಅಂದ್ರೆ ಎಲ್ಲರೂ ಅದಕ್ಕೆ ಸುಮ್ಮನೆ ಅದೇ. ಅವ್ರಿಗೆ ಏನು ಮಾಡಿಲ್ಲ, ಸೊ ಪರವಾಗಿಲ್ಲ ಬಿಡಿ ಗೈಸ್, ಪರವಾಗಿಲ್ಲ. ಮಧು ಆ್ಯಂಡ್ ನಿಖಿಲ್, ಯು ಆರ್ ಪ್ರೆಸೆಂಟ್ ವೆಯ್ಟ್. ನಾನು 49 ಇದ್ದೀನಿ, ನೀವು? ನನಗೆ ಕಡಿಮೆ ಆಗಿಲ್ಲ, ಅಷ್ಟೇ ಇದ್ದೀನಿ. ಸ್ವಲ್ಪ ಫ್ಯಾಟ್ ಮಾತ್ರ ಕಡಿಮೆ ಆಗಿದೆ. 65 67 ಅಷ್ಟಲ್ಲೇ ಇರುತ್ತೆ. ಓಕೆ, ಫಸ್ಟ್ ವಿಡಿಯೋ ಯು ಡಿಡ್ ವಿತ್ ನಿಖಿಲ್ ಬ್ರೋ. ಫಸ್ಟ್ ವಿಡಿಯೋ ಯಾವ್ದು ಮಾಡಿದ್ದು ನಾವು? ಇದು ಅನೌನ್ಸ್ಮೆಂಟ್ ಆದ್ಮೇಲೆ ನಾವು ಫಸ್ಟ್ ವಿಡಿಯೋ ಮಾಡಿದ್ದು ಅನ್ಸುತ್ತೆ. ಅದಕ್ಕಿಂತ ಒಂದು ಮೊದಲು ಕಾರಲ್ಲಿ ಒಂದು ಮಾಡಿದೆ, ಆದರೆ ಡಿಲೀಟ್ ಮಾಡಿದೆ. ಯಾರ ತೊಗೊಂಡೆಲ್ಲ ಹಾಕಿದ್ರಲ್ಲ ಮಾಮೂಲಿ ಯೂಟ್ಯೂಬಲ್ಲಿ. ಜಸ್ಟ್ ಡಿಲೀಟ್ ಏನು ಮಾಡಿರಲಿಲ್ಲ ಅನ್ಸುತ್ತೆ. ಯಾವುದೋ ಒಂದು ವಿಡಿಯೋ ಹಾಕಿದ್ವಿ, ಜಸ್ಟ್ ಸುಮ್ಮನೆ ಹಿಂಗೆ ಸೆಲ್ಫಿ ವಿಡಿಯೋ ಥರ. ಅದೇ ಲಿಪ್ಸಿಂಕ್ ಏನೋ ಮಾಡಿದ್ದೆ ಅನ್ಸುತ್ತೆ ಮೇ ಬಿ ನಾನು. ಸೊ ಅದೇ ಅನ್ಸುತ್ತೆ. ನೆಕ್ಸ್ಟ್, ನಿಮ್ಮ ಎಂಗೇಜ್ಮೆಂಟ್ ತುಂಬ ಜೋರಾಗಿ ಮಾಡ್ಕೊಂಡಿದ್ದೀರಾ. ಮದುವೆಗೆ ಏನು ಪ್ಲಾನ್ಸ್ ಮಾಡಿದ್ದೀರಾ ಸಿಸ್? ಜೋರ ಸಿಂಪಲ್ಲ? ಫುಲ್ಲು ಜೋರ್ ಅಂತ ಏನಿಲ್ಲ, ಬಟ್ ಹಿಂಗೆ ಆಗ್ಬೇಕಂತ ಆಸೆ ಇತ್ತು, ಹಂಗೆ ಆಯಿತು. ಮದುವೆ ನೀವೆಲ್ಲ ನೋಡ್ಬಿಟ್ಟು ಹೇಳಿ, ಸಿಂಪಲ್ ಆಯ್ತಾ ಜೋರ್ ಆಯ್ತಾ ಅನ್ನೋದನ್ನ ನೀವು ಹೇಳಬೇಕು. ನೆಕ್ಸ್ಟು, ಹಲೋ ಮಧು ಅಕ್ಕ, ವ್ಲಾಗ್ಸ್ನ ಬೇಗ ಅಪ್ಲೋಡ್ ಮಾಡಿ, ಲೇಟ್ ಆಗ್ತಾ ಇದೆ. ಪ್ರ್ಯಾಂಕ್ ವಿಡಿಯೋಸ್ ಮಾಡಿ ನಿಖಿಲ್ ಅವ್ರ ಮೇಲೆ ಪ್ರ್ಯಾಂಕ್ ವಿಡಿಯೋ ಅದು ಆಗದಿರೋ ಮಾತು. ಅವ್ರ ಪ್ರ್ಯಾಂಕ್ ಆಗೋದೇ ಇಲ್ಲ. ಆ್ಯಂಡ್ ಆಲ್ಸೋ ಸಾಕಷ್ಟು ಜನ ನನ್ನ ಕಾಮೆಂಟ್ಸ್ಗಳನ್ನ ನೋಡಿದ್ದೀನಿ, ಬ್ರೇಕಪ್ ಪ್ರ್ಯಾಂಕ್ ಮಾಡಿ ನಿಖಿಲ್ ಅವ್ರ ಮೇಲೆ ಅಂತ ಕೇಳ್ತಿದ್ದೀರಾ. ಅದೆಲ್ಲ ಆಗಲ್ಲ ಗೈಸ್. ಸೊ ಪ್ರ್ಯಾಂಕೇ ಒಂದು ಸ್ವಲ್ಪ ಕಷ್ಟ ನಮ್ಮ 3 ಜನಕ್ಕೆ, ನಮ್ಮ 4 ಜನಕ್ಕೂ. ಸೊ ನೋಡೋಣ ಮುಂದೆ ಯಾವ್ದಾದ್ರು ಬೇರೆ ಟಾಪಿಕಲ್ಲಿ ಪ್ರ್ಯಾಂಕ್ ಮಾಡ್ಬೋದಾ ಅನ್ನೋದು. ನೀವು ವರದಕ್ಷಿಣೆ ಏನು ಕೊಡಲ್ವಾ ಸೇಸ್ ನಿಖಿಲ್ ಅವ್ರಿಗೆ? ವರದಕ್ಷಿಣೆ ಬೇಕಾ? ಬೇಡ ಕಣಮ್ಮ, ಇಟ್ಕೊಂಡಿನಿ. ಸೊ ಆ ಥರ ಎಲ್ಲ ಏನೂ ಇಲ್ಲ, ನಾನೇ ವರದಕ್ಷಿಣೆ ಅವ್ರಿಗೆ ಸಾಕು. ನೆಕ್ಸ್ಟ್, ವೇರ್ ಡಿಡ್ ಯು ಪರ್ಚೇಸ್ ಯುವರ್ ಎಂಗೇಜ್ಮೆಂಟ್ ರಿಂಗ್? ಆ್ಯಕ್ಚುಲಿ ನಾವು ಮದ್ದೂರಲ್ಲಿ ತೊಗೊಂಡಿದ್ದು.
ರಿಂಗ್, ಎಂಗೇಜ್ಮೆಂಟ್ ರಿಂಗು. ಇದನ್ನ ನಾವು ಕಸ್ಟಮೈಸ್ ಮಾಡಿಸಿದ್ದು. ಇದು ಸ್ವಲ್ಪ ಡೈಮಂಡ್ ಕಟ್ಟಿದ್ದಿದ್ರಿಂದ ಎಲ್ಲೂ ಅಂದ್ರೆ ಶೋರೂಮ್ಗಳಲ್ಲಿ ಡೈಮಂಡ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ರು, ಬಟ್ ನಂಗೆ ಗೋಲ್ಡಲ್ಲಿ ಬೇಕಿತ್ತು. ಹಾಗಾಗಿ ನಮ್ಮ ಅಕ್ಕಂಗೆ ಗೊತ್ತಿರೋ ಒಂದು ಜ್ಯುವೆಲ್ರಿ ಶಾಪಲ್ಲಿ, ಮದ್ದೂರಲ್ಲಿ ಚಿಕ್ಕ ಶಾಪಲ್ಲಿ ನಾವು ಆರ್ಡರ್ ಕೊಟ್ಟು ಮಾಡಿಸಿದ್ದು. ಆ ಶಾಪ್ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ, ನನ್ನ ಸಿಸ್ಟರ್ಗೆ ಗೊತ್ತು. ಆ್ಯಂಡ್ ಯುವರ್ ಫೇವ್ರೆಟ್ ಪಿಕ್ ವಿತ್ ಗುಂಡಾ ಚಂಪು. ಆ್ಯಂಡ್ ನನ್ನ ವಾಟ್ಸಪ್ ಡಿ ಪಿ ಏನಿದೆ ಅದೇ ನನ್ನ ಫೇವ್ರೇಟು, ಸೊ ಅದನ್ನೇ ಹಾಕಿದ್ದೀನಿ ನನ್ನ ಡಿ ಪಿಗೆ. ಅವರಿಬ್ರದ್ದು ಇದೇ ನನ್ನ ಫೇವ್ರೇಟ್ ಪಿಕ್. ನೆಕ್ಸ್ಟ್, ಡಿಡ್ ಯು ಎಕ್ಸ್ಪೆಕ್ಟ್ ಎನಿ ಚೇಂಜಸ್ ಫ್ರಮ್ ನಿಖಿಲ್ ಆಫ್ಟರ್ ಮ್ಯಾರೇಜ್? ಏನೂ ಇಲ್ಲ. ಒಂದಿದೆ ಗೈಸ್. ಏನು ಗೊತ್ತಾ, ಆಸ್ ಎ ಪರ್ಸನ್ ಆಗಲ್ಲ, ಒಂದಿದೆ. ಸ್ವಲ್ಪ ಖರ್ಚು ಕಡಿಮೆ ಮಾಡಿಬಿಟ್ಟು ಸೇವಿಂಗ್ಸ್ ಮಾಡಬೇಕು. ಅದೊಂದು ಚೇಂಜಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಮದುವೆ ಆದಮೇಲೆ. ನೆಕ್ಸ್ಟ್, ತುಂಬ ದರ್ಬಾರ್ ಮಾಡೋದು ಜಾಸ್ತಿ ಇವರು. ನೆಕ್ಸ್ಟ್, ವೆನ್ ಈಸ್ ಯುವರ್ ಜಿಮ್ ಓಪನ್ಸ್ ಇನ್ ಚಂದಾಪುರ? ಈ ವಿಡಿಯೋ ಆಕಾಶಲ್ಲಿ ಓಪನ್ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಹೇಳಿ. ಅದೇ ಇದೇ ಮಂತ್ 14th. ಆಗಸ್ಟ್ 14th ಓಪನಿಂಗ್ ಇದೆ. ನೆಕ್ಸ್ಟ್, ಡಾಗ್ಸ್ ನಿಮ್ದ ಇಲ್ಲ ನಿಖಿಲ್ ಅವ್ರದ್ದು? ಡಾಗ್ಸ್ ನಮ್ದೆ, ಬಟ್ ಚಂಪನ್ ತಗೋಬೇಕಂದ್ರೆ ಇವಳು. ಚಂಪುನ್ ತಗೋಬೇಕು ಅಂತ ಅನ್ಕೊಂಡು ನಾವಿಬ್ರು ಹೋಗಿ ತಂದಿದ್ದು ಚಂಪುನ. ಗುಂಡ ಆಕಸ್ಮಿಕವಾಗಿ ಬಂದಿದ್ದು ಮನೆಗೆ, ಏನೋ ಇವ್ರ ಫ್ರೆಂಡ್ ತಂದ್ಕೊಟ್ಟಿದ್ದು. ಬಟ್ ಆಮೇಲೆ ನಿಶಂಗೆ ಕೊಡ್ಲಿಕ್ಕೆ ಮನ್ಸಾಗ್ಲಿಲ್ಲ, ಹಂಗಾಗಿ ಅವಳೇ ಇಟ್ಕೊಬಿಟ್ಲು. ಸೊ ಎರಡೂ ಇವ್ರ ಮನೇಲೇ ಇರೋದು, ಸೊ ನಮ್ಮ ಮನೇಲಿ ಇಲ್ಲ. ನಿಖಿಲ್ ಅವ್ರದ್ದೆ. ಯುವರ್ ಫೇವ್ರೆಟ್ ಸ್ಯಾರಿ ಫ್ರಮ್ ಆಲ್ ಶಾಸ್ತ್ರಾಸ್? ನನ್ನ ಫೇವ್ರೆಟ್ ಸ್ಯಾರಿ ನನ್ನ ಮುಹೂರ್ತ ಸ್ಯಾರಿನೇ. ಆಬ್ವಿಯಸ್ ಆಗಿ ಎಲ್ರಿಗೂ ಒಂದು ಹುಡುಗಿಗೆ ಮುಹೂರ್ತ ಸ್ಯಾರಿ ಅಂದರೆ ತುಂಬಾ ಸ್ಪೆಷಲ್ ಆ್ಯಂಡ್ ಕ್ಲೋಸ್ ಟು ಹಾರ್ಟ್. ಸೊ ಅದನ್ನು ರಿವೀಲ್ ಮಾಡ್ತೀನಿ ಮದುವೆ ದಿನ, ನೋಡಿ ಹೇಗಿದೆ ಅನ್ನೋದನ್ನು ಹೇಳಿ. ಆ್ಯಂಡ್ ಫಾರ್ ಎವರ್ ನನಗೆ ಅದು ಒಂದೇ ನನಗೆ ಫೇವ್ರೆಟ್ ಆಗಿರುತ್ತೆ, ಆ ಒಂದು ಸ್ಯಾರಿ. ನೆಕ್ಸ್ಟ್, ಯಾಕೆ ನಿಖಿಲ್ ಅವ್ರನ್ನ ಅವರು ಇವರು ಅಂತ ಕರಿತೀರಾ? ವೈ ನಾಟ್ ವಿತ್ ಇಸ್ ನೇಮ್ ಆರ್ ನಿಕ್ ನೇಮ್? ನಾನು ಅವರು ಇವರು, ನಾನು ನಿಮ್ಗೆ ಇಷ್ಟ ತಾನೆ? ಹೌದು. ಅವ್ರಿಗೆ ಹಂಗೆ ಇಷ್ಟ, ನನಗೂ ಕೂಡ ಹಂಗೆ ಇಷ್ಟ. ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿಸ್ಬೇಕು ಅನ್ನೋದು. ಏನೋ ಒಂದೊಂದ್ಸಲ ಫ್ಲೋ ಅಲ್ಲಿ ಮಾತಾಡ್ಬೇಕಾದ್ರೆ ಜೋಕ್ ಮಾಡೋದು, ನಿಕ್ಕಿ ಅಂದ್ಬಿಡ್ತೀನಿ ಅಷ್ಟೇ. ಅದು ಬಿಟ್ಟು 80% ಆಫ್ ಟೈಮಲ್ಲಿ ನಾನು ಅವ್ರನ್ನ ಅವರು ಇವರು ಅಂತಾನೆ ಕರೆಯೋದು. ಯಪ್ಪ. ಓಕೆ, ನಿಖಿಲ್ ಮನೆ ಗೃಹ ಪ್ರವೇಶಕ್ಕೆ ನೀವು ಪೂಜೆಗೆ ಕೂತಿದ್ರಿ ಅಲ್ವಾ, ಅಷ್ಟ್ರಲ್ಲಿ ಎಲ್ರಿಗೂ ನಿಮ್ ಲವ್ ಸ್ಟೋರಿ ಗೊತ್ತಾಗಿತ್ತಾ? ಅವ್ರ ಮನೇಲಿ ಗೊತ್ತಾಗಿತ್ತು, ನಮ್ಮ ಮನೇಲಿ ನಮ್ಮ ಅಣ್ಣಂಗೆ ಗೊತ್ತಿತ್ತು. ಫ್ಯಾಮಿಲಿಗೆ ಇನ್ನೂ ಏನು ನಾನು ಅಷ್ಟು ಅನೌನ್ಸ್ ಮಾಡಲಿಲ್ಲ. ನಾವು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಆ್ಯಕ್ಚುಲಿ ನಾವು ನಮ್ಮ ಫ್ಯಾಮಿಲಿಗೆಲ್ಲ ಇನ್ಫಾರ್ಮ್ ಮಾಡಿತ್ತು. ಅದಕ್ಕೂ ಮುಂಚೆ ನಮ್ಮ ಅಣ್ಣಂಗೆ ಗೊತ್ತಿತ್ತು. ಈ ಸಲ ರಾಖಿ ಹಬ್ಬಕ್ಕೆ ಏನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ನಿಮ್ಮ ಅಣ್ಣನಿಂದ? ವಿ ಲವ್ ಯುವರ್ ವ್ಲಾಗ್ಸ್. ಥ್ಯಾಂಕ್ ಯು. ಆ್ಯಂಡ್ ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಗೈಸ್, ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಅವನಿಂದ. ಅವ್ನು ನನಗೆ ಕೊಡೋ ಪ್ರೀತಿ ಆ್ಯಂಡ್ ನನಗೆ ಸಪೋರ್ಟಿವ್ ಆಗಿರೋದೇ ನನಗೆ ಗಿಫ್ಟು. ಇಷ್ಟು ನಿಂತ್ಕೊಂಡು ಮದುವೆ ಮಾಡ್ತಾ ಇದ್ದೇನೆ, ಸೊ ಖರ್ಚು ಜಾಸ್ತಿ ಇದೆ, ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ಗೈಸ್. ನೆಕ್ಸ್ಟ್, ವೇರ್ ಡಿಡ್ ಯು ಪರ್ಚೇಸ್ ಯುವರ್ ಲೆಗ್ ಆ್ಯಂಕ್ಲೆಟ್ ಆ್ಯಂಡ್ ವಿಚ್ ಯು ವೋರ್ ಇನ್ ದ ಪ್ರೀ ವೆಡ್ಡಿಂಗ್ ಶೂಟ್? ಪೋಸ್ಟ್ ದ ಪಿಕ್ ಆಫ್ ದಟ್. ಸೊ ಅದರದ್ದು ಫೋಟೋ ನಾನು ಇಲ್ಲಿ ಹಾಕಿರ್ತೀನಿ. ನಾನು ಇದನ್ನು ಚನ್ನಪಟ್ಟಣದಲ್ಲಿ ಪರ್ಚೇಸ್ ಮಾಡಿದ್ದು, ಒಂದು ಗೋಲ್ಡ್ ಶಾಪಲ್ಲಿ. ಅದು ಮೇ ಬಿ ನನಗೆ ಅಷ್ಟೇನು ಕಾಸ್ಟ್ ಆಗಲಿಲ್ಲ, ಬಟ್ ಒಂಥರ ಇಷ್ಟ ಆಯಿತು, ಸೊ ಹಂಗಾಗಿ ತಗೊಂಡೆ. ನಾನು ಇದರಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಹಾಕಿದ್ನಲ್ಲ, ಕಾನ್ಸೆಪ್ಟ್ ಶೂಟಲ್ಲಿ. ನೆಕ್ಸ್ಟ್, ಆಫ್ಟರ್ ಯು ಬೋತ್ ಗೆಟಿಂಗ್ ಮ್ಯಾರಿಡ್ ವಿಲ್ ಯು ಗೋ ಸಪ್ರೇಟ್ ಆರ್ ವಿಲ್ ಯು ಸ್ಟೇ ಇನ್ ನಿಖಿಲ್ ಹೋಮ್? ನೀನು ಸಪ್ರೇಟ್, ನಾ ಸಪ್ರೇಟ್ ಅಂತ ಇಬ್ರು ಸಪ್ರೇಟ್ ಮನೆ ಮಾಡ್ಕೊಂಡಿರೋಣ ಅಂತ. ಇಲ್ಲ, ಒಟ್ಟಿಗೆನೇ ಇರ್ತೀವಿ ಎಲ್ಲರೂ, ಇದೇನು ಸಪ್ರೇಟ್ ಆ ಥರ ಎಲ್ಲ ಏನೂ ಇಲ್ಲ. ನನಗೆ ಎಲ್ಲರ ಜೊತೆ ಇರೋದೇ ಇಷ್ಟ. ನಿಶಾ, ಅವರಮ್ಮ, ಅಜ್ಜಿ ಎಲ್ಲರೂ ಒಂದಾಗೆ ಇರ್ಬೇಕಂತ. ಬಟ್ ಅಜ್ಜಿ ಊರಲ್ಲಿ ಇರ್ತಾರೆ, ಸೊ ನಾವೆಲ್ಲ ಪುಟ್ಟದಾಗಿ ನಮ್ಮ ಪುಟ್ಟು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಇರ್ತೀವಿ. ನೆಕ್ಸ್ಟು, ಮದುವೆ ಆದಮೇಲೆ ನೀವು ಅವ್ರ ಜೊತೆ ಜಿಮ್ಗೆ ಹೋಗ್ತೀರಾ? ಎಸ್ ಗೈಸ್, ನೀವು ನನ್ನೇನಾದರೂ ಈ ಪ್ರಶ್ನೆ ಕೇಳಿದಿದ್ರೆ ಆಫ್ಟರ್ ಮ್ಯಾರೇಜ್ ನೀವೇನು ಒಂದು ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋತೀರಾ ಅಂದರೆ, ನಂಗೆ ತುಂಬ ಆಸೆ ಇದೆ ಜಿಮ್ಗೆ ಹೋಗ್ಬೇಕು ಅಂತ. ಸೊ ನೋಡೋಣ, ಅಷ್ಟರಲ್ಲಿ ಸ್ವಲ್ಪ ದಪ್ಪ ಆಗ್ತೀನಲ್ಲ ಮದುವೆ ಆದಮೇಲೆ, ಅದನ್ನೆಲ್ಲ ಕರ್ಕ್ಸಕ್ಕೆ ಜಿಮ್ಗೆ ಹೋಗಬೇಕು. ಆ್ಯಂಡ್ ನಾನು 2 ವರ್ಷದಿಂದನೂ ಅನ್ಕೋತಾನೇ ಇದ್ದೀನಿ, ನ್ಯೂ ಇಯರ್ ರೆಸೊಲ್ಯೂಷನು ನಾನು ಫಿಟ್ಟಾಗಿರಬೇಕು, ಫಿಟ್ನೆಸ್ ಮೇಂಟೈನ್ ಮಾಡಬೇಕು ಅಂತ. ಬಟ್ ಈಗಲೂ ಫಿಟ್ಟಾಗೇ ಇದ್ದೀನಿ, ಬಟ್ ಸ್ಟಿಲ್ ಇನ್ನೂ ಹೆಲ್ದಿ ಆಗಬೇಕು ಅಂತ, ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕು ಅಂತ ಜಿಮ್ಗೆ ಹೋಗ್ತೀನಿ ನಾನು. ಎಕ್ಸಸೈಸ್ ಎಲ್ಲ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ನೆಕ್ಸ್ಟ್, ಇನ್ ವಿಚ್ ಲುಕ್ ನಿಖಿಲ್ ಅಣ್ಣ ಲೈಕ್ಸ್ ಯು ಮೋಸ್ಟ್, ಟ್ರೆಡಿಷನಲ್ ಆರ್ ವೆಸ್ಟರ್ನ್? ಬೋತ್. ಕರೆಕ್ಟಾಗಿ ಒಂದು ಹೇಳಿ. ವೆಸ್ಟರ್ನ್. ನಂಗೆ ಗೊತ್ತಿತ್ತು, ವೆಸ್ಟರ್ನೇ ಇಷ್ಟ ಅವರಿಗೆ. ನೆಕ್ಸ್ಟ್, ನಿಮ್ಮ ಎಂಗೇಜ್ಮೆಂಟ್ ಸೀರಿಯಲ್ ಟ್ರೆಡಿಷನಲ್ ಸ್ಯಾರಿ ಒಂದು ಇಷ್ಟ, ಚೂಡಿದಾರ್ ಅಷ್ಟಲ್ಲ. ಚೂಡಿದಾರ್ ಹಾಕೋಬೇಡ ಅಂತಾರೆ, ಸೀರೆ ಒಂದು ಅಷ್ಟೇ ಇಷ್ಟ ಆಗೋದು. ಆಮೇಲೆ ಇದೇನೆ ಕಾರ್ಡ್ ಸೆಟ್ಗಳು, ದುಪಟ್ಟ ಇರೋದೆಲ್ಲ ಹಾಕೊಂಡ್ರೆ ಇಷ್ಟ ಆಗಲ್ಲ ಅವ್ರಿಗೆ. ನಿಮ್ಮ ಎಂಗೇಜ್ಮೆಂಟ್ ಸೀರೆಯಲ್ಲಿ ಹಾಕಿರುವ ಜ್ಯುವೆಲ್ರೀಸ್ ಗೋಲ್ಡಾ? ಎಲ್ಲಾನು ಗೋಲ್ಡಾ ಅಂತ ಕೇಳಿದರೆ ಎಸ್, ಪ್ರತಿಯೊಂದು ಗೋಲ್ಡೇನೆ. ವೇಸ್ಟ್ ಬೆಲ್ಟಿಂದ ಹಿಡಿದು ಜುಮ್ಕಿ, ಇದು ಬ್ಯಾಂಗಲ್ಸ್ ಎಲ್ಲ ಗೋಲ್ಡೆ. ರಿಚ್ ಕಿಟ್.
ಆ್ಯಂಡ್ ನೆಕ್ಸ್ಟ್ ಮದನ್ ಬ್ರೋಗದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸಲ್ವಾ? ಎಸ್ ಗೈಸ್, ಮಾಡಿಸ್ತೀನಿ ಆದಷ್ಟು ಬೇಗ. ಸೊ ನೆಕ್ಸ್ಟ್ ನಿಮ್ಮ ವ್ಲಾಗ್ಸ್ ತುಂಬ ಚೆನ್ನಾಗಿರುತ್ತೆ. ನಾನು ನಿಮ್ಮೆಲ್ಲ ವ್ಲಾಗ್ಸ್ನ ನೋಡ್ತಾ ಇರ್ತೀನಿ. ಸೂಪರ್, ಥ್ಯಾಂಕ್ ಯು. ನಿಮ್ಮ ಬರ್ಡೇ ಡ್ರೆಸ್ಸಸ್ದೆಲ್ಲ ಲಿಂಕ್ ಹಾಕಿ ಅಂತ ಕೇಳಿದಿರಾ? ಓಕೆ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ನಂದು ನೈಟ್ ಅದು ಲಿಂಕ್ ಇಲ್ಲ, ಬಿಕಾಸ್ ನಾನು ಅದು ಝಾರಾದಲ್ಲಿ ಪರ್ಚೇಸ್ ಮಾಡಿದ್ದು ಒರಾನ್ ಮಾಲಲ್ಲಿ. ಸೊ ಅದ್ರದ್ದು ಲಿಂಕ್ ಇಲ್ಲ. ಆ್ಯಂಡ್ ಇನ್ನು ಮಿಕ್ಕಿದ್ದು ವೈಟ್ ಆ್ಯಂಡ್ ಬ್ಲೂ ಮ್ಯಾಕ್ಸಲ್ಲಿ ತೊಗೊಂಡಿದ್ದು, ಅದು ಹೋಗಿ ಶಾಪಲ್ಲೇ ತೊಗೊಂಡಿದ್ದು. ಆ್ಯಂಡ್ ಆಲ್ಸೋ ಪರ್ಪಲ್ ಮಾತ್ರ, ಒಂದು ಪರ್ಪಲ್ ಡ್ರೆಸ್ ಜಂಪ್ ಸೂಟ್ ಮಾತ್ರ ನಾನು ಮಿಂತ್ರಾದಲ್ಲಿ ತೊಗೊಂಡಿದ್ದು. ಅದ್ರದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಪೋಸ್ಟ್ ಕ್ಯಾಪ್ಷನಲ್ಲಿ, ಹೋಗಿ ಚೆಕ್ ಮಾಡಿ. ಸಾಕಷ್ಟು ಜನ ಬರ್ಡೇ ಡ್ರೆಸ್ದು ಕೇಳಿದ್ರಿ, ಹಂಗಾಗಿ ಇದೊಂದು ಕ್ವೆಶನ್ನ ಪಿಕ್ ಮಾಡಿದೆ. ಆ್ಯಂಡ್ ಫ್ರಮ್ ಆಸನ್ ಸ್ಫೂರ್ತಿ, ನಿಮಗೆ ಯಾಕೆ ನಿಶಾ ಜೊತೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ ಅಂತ ಕೇಳಿದ್ರೆ, ನನಗೆ ಗೊತ್ತಿಲ್ಲ ಯಾಕೆ ಅಷ್ಟು ಅಟ್ಯಾಚ್ಮೆಂಟ್ ಅಂತ. ನನಗೇನೋ ಅವಳು ನನಗಿನ ಚಿಕ್ಕವಳಾಗಿರೋದ್ರಿಂದ ಒಂಥರ ಮಗು ಅಂತ ಅನ್ಸುತ್ತೆ. ಅವಳು ಅಷ್ಟೇ ನನ್ನ ಹತ್ರ ಹಂಗೆ ಇದ್ದಾಳೆ, ನಾನು ಅವಳ ಹತ್ರ ಹಂಗೆ ಇದ್ದೀವಿ. ನಾವಿಬ್ರದ್ದು ವೇವ್ ಲೆಂತ್ ಚೆನ್ನಾಗಿ ಮ್ಯಾಚ್ ಆಗಿದೆ, ಹಂಗಾಗಿ ಅಷ್ಟು ಅಟ್ಯಾಚ್ಮೆಂಟ್ ಆಗಿದ್ದೀವಿ. ನೆಕ್ಸ್ಟು, ನೀವೇನಾದರೂ ಹೊರಗಡೆ ಹೋಗುವಾಗ ಅಥವಾ ಏನಾದರೂ ಮಾಡುವಾಗ ನಿಖಿಲ್ ಅವರ ಪರ್ಮಿಷನ್ ಕೇಳ್ತೀರಾ? ಕೇಳ್ತಾಳಪ್ಪ, ಕೇಳ್ಬಿಟ್ಟು ಆಮೇಲೆ ನನ್ನೂ ಕೇಳಿಲ್ಲ ಅಂತಾಳೆ. ನಾನೆಲ್ಲಾರು ಹೋಗ್ಬೇಕಾದ್ರೆ ನನಗೆ ಹೇಳಿಲ್ಲ, ಕೇಳಿಲ್ಲ ನೀನು ಅಂತ. ನಾನು ನಿನ್ನ ಕೇಳ್ತೀನಿ, ನೀನು ನನ್ನ ಕೇಳು ಅಂತ. ಪರ್ಮಿಷನ್ ಅಂತಲ್ಲ, ಇನ್ಫಾರ್ಮ್ ಕೊಟ್ಟಿರ್ತೀನಿ. ಅವ್ರು ಇದುವರೆಗೂ ಯಾವತ್ತೂ ನಂಗೆ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ರಿಸ್ಟ್ರಿಕ್ಟೇ ಮಾಡಿಲ್ಲ ಪರ್ಮಿಷನ್ ಕೇಳಕ್ಕೆ. ಫಸ್ಟ್ ಆಫ್ ಆಲ್ ಎಲ್ಲೋದ್ರೂ ಹೋಗು ಆರಾಮಾಗಿರು ಅಂತಾರೆ, ಇದು ಮಾಡ್ತಾರೆ. ಒಂದು ಇನ್ಫಾರ್ಮ್ ಮಾಡ್ಬೇಕಲ್ವಾ, ಜವಾಬ್ದಾರಿ. ಇನ್ಫಾರ್ಮ್ ಮಾಡ್ತೀನಿ ಎಲ್ಲೇ ಹೋದ್ರು. ನೆಕ್ಸ್ಟ್ ಕ್ವೆಶನು, ನಿಮ್ಮ ಐಬ್ರೋ ಸೀಕ್ರೆಟ್ ಏನು ಅಂತ ಕೇಳಿದ್ರೆ, ಇದು ನಮ್ಮ ತಾಯಿಯವರಿಂದ ಬಂದಿರುವಂಥ ಗಿಫ್ಟು ನಮಗೆ. ನಮ್ಮ ಮಮ್ಮಿದು ತುಂಬ ಚೆನ್ನಾಗಿದೆ, ನಮ್ಮ ಅಣ್ಣಂಗೂ ಅಷ್ಟೇ. ಸೊ ಹಂಗಾಗಿ ನಮ್ಮ ತಾಯಿಯಿಂದ ಬಂದಿರೋದು. ಆ್ಯಂಡ್ ನಿಖಿಲ್ ಬ್ರೋಗೆ ಒಂದು ಸಾಂಗ್ನ ಡೆಡಿಕೇಟ್ ಮಾಡಿ. ನಿಖಿಲ್ ಬ್ರೋಗೆ ಒಂದು ಸಾಂಗು ಅಂತಂದರೆ 2-3 ಇದೆ. ಅದರಲ್ಲಿ ಒಂದು ಅಂತಂದರೆ ಈ ಮೂವಿ ಹೆಸರು ಗೊತ್ತಿಲ್ಲ, ಅದು ಮೌನಿ ನಾನು ಅಂತ ಒಂದು ಸಾಂಗ್ ಬರುತ್ತಲ್ಲ, ಆ ಸಾಂಗ್ ನಂಗೆ ತುಂಬ ಇಷ್ಟ. ಅದನ್ನು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಓಕೆ, ಒನ್ ಥಿಂಗ್ ಯು ವಾಂಟ್ ಗಿವ್ ಸಜೆಷನ್ಸ್ ಟು ಫ್ಯಾನ್ಸ್ ಮೀನ್ಸ್ ವಾಟ್ ವುಡ್ ಯು ಗಿವ್? ಸಜೆಷನ್ ಅಂತ ಅಂದರೆ ಹೇಳಿ, ನೀವೇನಾದರೂ ಒಂದು ಸಜೆಷನ್ ಕೊಡಿ. ಯಾರಿಗೆ? ನಮ್ಮ ನಾನು ಫ್ಯಾಮಿಲಿಗೆ. ಯಾರಿಗೂ ಸಜೆಷನ್ ಕೊಡಲ್ಲ ಗುರು, ಕೊಡಲ್ವಾ? ಓಕೆ, ಅದೊಂದು ಮಾತ್ರ ಮಾಡೋದು. ಹೌದಾ? ಎಲ್ಲರಿಗೂ ಸಜೆಷನ್ ಅವರವರ ಅಂತಲ್ಲ, ಬುದ್ಧಿ ಅದು ನಿಮ್ಮ ಇಷ್ಟ, ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ. ಆ್ಯಂಡ್ ಮನಸ್ಸಿನ ಮಾತನ್ನು ಕೇಳಿ, ಕೇಳಿ, ಬೇರೆಯವ್ರ ಮಾತನ್ನು ಕೇಳಿ, ಜೊತೆಗೆ ಒಳ್ಳೇದನ್ನ ಮಾತ್ರ ಕೇಳಿ, ಕೆಟ್ಟದ್ದು ಬೇಡ. ಸೊ ಆರಾಮಾಗಿರಿ ಲೈಫಲ್ಲಿ, ಖುಷಿಯಾಗಿ ಎಲ್ಲರ ಜೊತೆನೂ ಚೆನ್ನಾಗಿರಿ. ಒಂದು ಸಜೆಷನ್ ಒಂದು ಕೊಡ್ತೀನಿ, ಏನಂತಂದರೆ ಯಾರ ಹತ್ರನೂ ಯಾವುದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗ್ಬೇಡಿ, ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ಚೆನ್ನಾಗಿರಿ ಅಷ್ಟೇ ಗೈಸ್. ಆ್ಯಂಡ್ ಇಷ್ಟು ಕ್ವೆಶನ್ಸ್ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಇನ್ನೇನಾದರೂ ಇದೆಯಾ ಹೇಳಕ್ಕೆ? ಸಾಕು, ಮುಗಿದ್ರೆ ಸಾಕು ಅಂತ ಅನ್ನಂಗಿದ್ದಾರೆ ಅವರು.